ಚರಣದಿ ಇಳೆಯೊಳು ಬರೆಯುತ್ತಲಿ ನಾಚುತ್ತಲಿ ಬರೆಯುತ್ತ ಚರಣದಿ ಇಳೆಯೊಳು ಬರೆಯುತ್ತ ಬರೆಯುತ್ತ ಇದು ಮೆಲುನಗೆ ಅಲ್ಲ, ಇದು ಒಲೆನಗೆ. ಚೆಲುವನಾಗಿ ಕಿಸಿ ಮೆಲುನಗೆ ತಿಂದಲಿ ಜಲ ಕೇಳಿಗೆ ನಲ ಬಿಲಿ ಬಹುಬೇನು ಜಲ ಕೇಳಿ ನಾನು ನಲ ಬಿಲಿ ಬಹುದೇ ಚರಣದಿ ಇಳೆಯೊಳು ಬರೆಯುತ್ತಲಿ ಬರೆಯುತ್ತಲಿ ನಾಚುತ್ತಲಿ ಬಾಯಿ ಮಾತಾಡ್ತಾ ಇಲ್ಲ, ಕಾಲು ಮಾತಾಡ್ತಾ. ಎಂತದ್ದು ಯಾವ ಅಕ್ಷರ ಬಂತು ಅಕ್ಕ? ಅದೆಂತ ಅದು ಎಂತದ್ದು? ಇವಳಾದ್ರೆ ನೆಲದಲ್ಲಿ ಗೀಚಿದ್ದು ಅವ್ರೇನು ಮಾಡಿದ್ರು? ಇವರು ಉಜ್ಜಿದ್ದು. ಏನೇ ನಗ್ತಾ ಇದೆಯಲ್ಲ, ನಗು ನಗು. ನೀನು ಎಷ್ಟು ನಗ್ತಾ ಇದ್ರು ಚಂದ. ನನಗೆ ನೋಡ್ತಾ ಇರ್ತೇನೆ ನಾನು. ಬೆರಳು 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 ಬೆರಳು. ನನಗೂ ಆ ಸಮಸ್ಯೆ ಉಂಟು, ಆದ್ರೆ ನಾವು ಅದನ್ನು ಸುಧಾರಿಸಿಕೊಂಡಿದ್ದೇವೆ. ಅದು ಯಾವ್ದದು? ಯಾವುದು ಅದು? ಯಾವುದು ಯಾವ್ದದು? ಯಾವುದಂದ್ರೆ ನನಗೆ ನೆನಪಿಲ್ಲ. ಹಾಗಲ್ಲ, ನಾನು ಮಾತಿಗೆ ತೊಡಗುವುದು. ಇದರಿಂದ ನನಗೆ ಏನು ಮಾತಾಡಬೇಕು ಅಂತೇಳಿ ಮಾತನ್ನೇ ಆಡಬೇಕು. ಮೊದಲೇ ನೀವು ಬರ್ತೀರಿ ಅಂತ ಗೊತ್ತಿರ್ತಿದ್ರೆ ಒಂದಿಷ್ಟು ಸಿದ್ಧತೆ ಮಾಡಿಕೊಂಡೆ ಬರ್ಬೋದಾಗಿತ್ತು. ಅದು ಎಂತದ್ದು? ಯಾರಿಗೆ ಬರ್ಕೊಂಡು ಎಂತದ್ದು? ಯಾರಿಗಾದ್ರೂ ಕೊಡ್ಬೋದು ಅಷ್ಟು ಮೊದಲೇ ಅದನ್ನು ಸಿದ್ಧತೆ ಮಾಡಿಕೊಂಡು. ಇದು ಅನಿರೀಕ್ಷಿತವಾದ ನೋಡಿ. ಏನು ಮಾತಾಡಬೇಕು ಇಲ್ಲ, ಮಾತು ನಿಜವಾಗಿ ಸ್ವಾರಸ್ಯದಿಂದ ಕೂಡಿರುವುದು ಯಾವಾಗ ಗೊತ್ತಾ? ಅನಿರೀಕ್ಷಿತವಾಗಿ ಮಾತನಾಡಿದಾಗ. ಹಾಗೆ ಅನಿರೀಕ್ಷಿತವಾಗಿ ಮಾತಾಡ್ಬೇಕು. ಮೊದಲಾದ್ರೆ ಇವನ ಬುದ್ಧಿ ಹೀಗೆ ಅಂತ ಗೊತ್ತಿರ್ತದೆ, ಅವನಿಗೆ ಹೀಗೆ ಮಾತಾಡ್ಬೇಕು ಅಂತ. ಹಾಗಾಗಬಾರ್ದು. ಇದು ಅದು ಗುರು, ಹಾಗಲ್ಲ. ಅದು ಸರ. ಅಯ್ಯೋ ದೇವರೇ, ಅದು ಕೆನ್ನೆ, ಓ ಅದು ಕೈ. ಒಂದಕ್ಕೆ ಒಂದು ಉಂಟದಮ್ಮ. ನಿಮ್ಮ ಪರಿಚಯ ಇಲ್ಲದೆ ನಿಮ್ಮನ್ನು ಮಾತಾಡಿಸಿದಲ್ಲ. ಅದು ನನಗೆ ಆವಾಗಲೇ ಗೊತ್ತಾಗಲಿಲ್ಲ. ನಮ್ಗೆ ನೋಡುವ ಎಷ್ಟು ಮಾತಾಡಿಸ್ತೀರಿ ಎನ್ನುವ ಒಂದು ಪ್ರಶ್ನೆಯಲ್ಲಿ ಅವರಾಗಿ ಮಾತನಾಡಿಸಲಿ, ಆಮೇಲೆ ಮಾತನಾಡಿಸಿದ ಮೇಲೆ ಎಷ್ಟು ಮಾತಾಡಿಸ್ತಾರೆ. ನೀವು ಅಲ್ಲಿ ಬರುವಾಗಲೇ ನಮಗೆ ಗೊತ್ತಾಗಿದೆ. ನಮಗಿಂತ ಒಂದು ಹೆಜ್ಜೆ ಮುಂದಿದ್ದಾರೆ ಇವರು. ಜನ ಯಾರು ಅಂತ ಅಲ್ಲೇ ನೋಡಿ ತಿಳ್ಕೊಂಡಿದ್ದೇವೆ. ಹೌದಾ? ಇದು ನೀವು ನನ್ನನ್ನು ಎಷ್ಟೋ ಸಮಯಗಳ ನಂತರ ನೋಡುವುದಲ್ಲ. ಹೌದು, ನಾವು ಹಾಗಲ್ಲ. ಮತ್ತೆ ನಮ್ಮ ಗುಟ್ರೆ ಹೇಳುವನ ಇವರಿಗೆ. ಏನದು ಗುಟ್ಟೇನು? ನನ್ನನ್ನು ಹೇಳ್ಬೇಕು. ನೀವು
ಬೇರೆ ಎಲ್ಲಿಯೂ ಇರುದು, ನಮ್ಮ ಅರಮನೆಯಲ್ಲೂ ಇರುವುದು. ಹೌದು, ನಿನ್ನ ಅರಮನೆಯಲ್ಲಿ ಇರುವುದು ಹೌದು. ದಿನ ಬೆಳಗಾದ್ರೆ ಹಾ. ನೀವು ಅರಮನೆಯಿಂದ ಹೊರಗೆ ಹೋಗುವುದನ್ನೇ ಕಾಯ್ತಾ ಕುಳಿಯೋರು ನಾವು. ಆಟಕ್ಕಾಗಿ ಹೌದು, ಹೊರಗೆ ಹೋಗ್ತೇನೆ ನಾವು. ನೀನೆಲ್ಲಿ ಕಾಯ್ತಾ ಇದ್ದಿ? ನಾವು ನೀನು ನಮ್ಮ ಅಂತಃಪುರದ ಉಪ್ಪರಿಗೆ ಕಿಟಿಗೆ ಉಂಟಲ್ಲ, ಹಾ. ಅಲ್ಲಿ ನಾವು ಎಷ್ಟೋ ಮಂದಿ ಸಖಿಯರು ಒಂದಾಗಿ ಹೀಗೆ ಇಣಕ್ಕೆ ಇಣಕ್ಕೆ ನೋಡ್ತಾ ಇದ್ದೇವೆ. ಅಯ್ಯೋ. ಬಚ್ಚಿಗೂಡಿನಲ್ಲಿ ಕದ್ದು ಮುಚ್ಚಿ ದೇವ್ರೇ, ಅದಲ್ಲ, ನನಗೆ ಇಷ್ಟರವರೆಗೆ ನನಗೆ ಬೇಸರ ಆಗಿರ್ಲಿಲ್ಲ. ಈ ಮಾತನ್ನು ಕೇಳುವಾಗ ಎಲ್ಲಿಲ್ಲದೆ ಬೇಸರ ಆಗ್ತದೆ. ಆ ಕಿಟಿಕೆಯಲ್ಲಿ ಇಣಿಕಿ ನಾನು ನೋಡ್ತೇನೆ ಅಂತ ಒಂದು ಮಾತು ಯಾವತ್ತೋ ನೀನು ಹೇಳ್ತಿದ್ರೆ ಅದೇ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಇರುವಂತಹ ವ್ಯತ್ಯಾಸ. ಏನಾ? ನಮಗೆ ಕಿಟಕಿಯನ್ನು ಮೇಲಿಂದ ಕೆಳಗಿಂದ ನೋಡ್ಲಿಕ್ಕೆ ಆಗುವುದಿಲ್ಲ. ಹೆಣ್ಣು ಮಕ್ಕಳಿಗೆ ಮೇಲಿಂದ ಕಿಟಕಿಯನ್ನು ನೋಡ್ಬೋದು. ಸುಲಭ ಸುಲಭ. ಅವರಿಗೆ ನಾವು ಕಾಣ್ತೇವೆ, ನಮಗೆ ಅವರು ಎಂತಾಗುಂಟ್ಲೆ ಗೊತ್ತಾಗುದಿಲ್ಲ. ಒಳಗಿರುವುದಲ್ಲ, ನಾವು ಹೊರಗೆ ಹೋಗುದಲ್ವಾ? ನೋಡ್ತಾ ಇದ್ಯಾ? ಆದ್ರೆ ಏನು ಪ್ರಯೋಜನ? ಏನು? ನೋಡಿದ್ದು ಮಾತ್ರ, ಬರೇ ನಿಮ್ಮ ತಲೆ ಮಾತ್ರ ಕಾಣುತ್ತಿತ್ತು. ಮುಖ, ಬೆನ್ನು ಮಾತ್ರ. ಆದ್ರೆ ಇವತ್ತು ಹಾಗೆ ತಲೆ ಚಂದ ಅಲ್ಲ? ಹೌದು, ತಲೆ ನೋಡುವಾಗ ಗೊತ್ತಾಗ್ತದೆ ಮುಖ ಹೇಗುಂಟು. ನಾನು ಅದೆಲ್ಲ ಯೋಚಿಸುವುದು. ಈಗ ನನ್ನ ತಲೆ ನೋಡುವಾಗ ಗೊತ್ತಾಗ್ತದೆ. ಈಗ ತಲೆಯ ವಿಚಾರ ಮಾತಾಡುವುದು. ದಿನ ನೀವು ಅರಮನೆಯಿಂದ ಹೊರಡುವಾಗ ಒಟ್ಟಿಗೆ ಒಬ್ಬ ಬೋಳ್ಮಂಡೆ ಇರ್ತಿದ್ದಲ್ಲ, ಅಲ್ಲೇ ಇರುವುದು ಸ್ವಾರಸ್ಯ. ಇಲ್ವಾ? ಅವನ ತಪ್ಪಿಸಿ ಇನ್ನು ವಿಷಯ ಅಲ್ಲ ಅದು. ಬೋಲ್ ಮಂಡ್ಯ ಅವಳಿಗೆ ಜನ ತಪ್ಪಿದ್ದೆಯಲ್ಲಿ ಗೊತ್ತಿಲ್ಲ. ಅದು ಬೋಲ್ ಮಂಡ್ಯ ಅಂತ ಹೇಳ್ಬೇಕಾದ್ದಲ್ಲ, ನಿಮ್ಮ ಜೊತೆ ಒಬ್ಬ ಕುಂಟ ಇರ್ತಿದ್ದಲ್ಲ ಅಂತ ಹೇಳ್ಬೇಕಾದ. ಇವರನ್ನು ನೋಡುವಾಗ ನನಗೆ ಅನಿಸುವುದು ರಾಜಕುಮಾರನನ್ನೇ ನೋಡಿದ ಹಾಗೆ. ನನ್ನನ್ನು ಜೀವಂತ ಕೊಂದು ನನ್ನ ರಾಜಕುಮಾರ, ನಿನ್ನ ಹೃದಯದ ರಾಜಕುಮಾರ. ರಾಜಕುಮಾರ ಅಲ್ಲ, ಅವನಿಗೆ ನಾನು ಹಾಗೆ. ಈಗ ನಿಮ್ಗೆ ಆ ಬೋಳು ಮಂಡ್ಯವ ಎಲ್ಲಿ ಹೋದಂತ ಸಮಸ್ಯೆ ಅಲ್ಲ. ಇಲ್ಲಿ ಬಾರ. ಅಲ್ಲ, ಆ ಬೋಳು ಮಂಡ್ಯವ ಇವನೇ, ಅದು ಕೃತಕ ತಲೆ. ನನ್ನ ರಾಜಕುಮಾರ ಎಲ್ಲಿಗೆ ಹೋದನು? ಅದು ಇವನೇ ನೋಡಿ. ಇವತ್ತು ನೋಡಿ ಹೇಳಿ, ಆಚೆ ಅವಳಿಗೆ ಹೇಳಿಲ್ವಾ? ಈಚೆ ಹಾಗೆ ದಿನನಿತ್ಯ ನೋಡ್ತಾ ಇದ್ದೇವೆ. ನಿಮ್ಮ ಪ್ರತ್ಯಕ್ಷ ದರ್ಶನ ಯಾವಾಗ ಆಗುತ್ತದೆ? ನಿಮ್ಮಲ್ಲಿ ಯಾವಾಗ ಮಾತಾಡುತ್ತೇನೆ? ದರ್ಶನ ಅಂತೆ. ಅದು ಮಂಗಳವಾರ ಶುಕ್ರವಾರ ಏಕೆ ಅದಲ್ಲ, ನಿಮ್ಮನ್ನು ಯಾವಾಗ ನಾನು ಕಣ್ತುಂಬ ನೋಡುತ್ತೇನೆ. ಓ, ನನ್ನ ಭಾಗ್ಯ ದರ್ಶನ. ಹೌದೌದು, ಯಾವಾಗ ಮಾತಾಡಿಸ್ತೇನೆ ಎನ್ನುವ ಹಾಗೆ ಕಾಯ್ತಾ ಇದ್ದೆ. ಸರಿ, ಆ ಅವಕಾಶ ಇವತ್ತೇ ಬರುತ್ತದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ? ಹೌದು. ಇದು ನಾವೇನು ಇಲ್ಲಿ ಅಂತ ಕೇಳಿದ್ರಲ್ಲ, ಅದನ್ನೇ ತಿರುಗಿಸಿ ನಾವೇ ನಿಮಗೆ ಕೇಳಬೇಕು. ಯಾಕೆ? ಇದು ಹೆಣ್ಣು ಮಕ್ಕಳು ತಿರುಗಾಡುವ ಉಪವನ. ನನ್ನ ಅಪ್ಪ ಹಾಗೊಂದು ನಿರ್ಧಾರ ಮಾಡಿದ್ದಾರೆ. ಹೌದಪ್ಪ, ಅವ್ರಿಗೆ ಈಗಿನ ಗಂಡು ಮಕ್ಕಳ ಮೇಲೆ ಧೈರ್ಯ ಇಲ್ಲ. ಈಗಿನ ಗಂಡು ಮಕ್ಕಳ ಮೇಲೆ ಧೈರ್ಯ ಉಂಟಾ ಇಲ್ವ ಅಂತ ಗೊತ್ತಿಲ್ಲ. ನನ್ನನ್ನು ಮಾಡಿದ್ರೆ ಆಗುದಿಲ್ಲ. ಈಗಿನದ್ದಲ್ಲ, ಮೊದಲನೇ ಗಂಡು ಮಕ್ಕಳಲ್ಲಿ ಅವರಿಗೆ ಧೈರ್ಯ ಇಲ್ಲ. ಹಾಗಾಗಿ ಅಪ್ಪನಿಂದ ಅಪ್ಪಣಿಯನ್ನು ಪಡೆದು ವನವಿಹಾರಕ್ಕಾಗಿ ಸಖಿಯರನ್ನು ಕೂಡಿಕೊಂಡು ಬಂದದ್ದು ನಾವು. ದೇವರು ದೊಡ್ಡವ, ಅದಿಷ್ಟೇ ಹೊತ್ತಿಗೆ ಬರ್ಬೇಕಾ? ದೇವರು ದೊಡ್ಡವನು ಖಂಡಿತ. ನೀವು ಬಂದ್ರಲ್ಲ, ಹೌದು, ನಿಮ್ಮ ದರ್ಶನವಾಯಿತು, ಸಂತೋಷ ಆಯ್ತು. ಇನ್ನು ನಾನು ಶತ್ರು ಚಿಂತಿಲ್ಲ. ನೀನ್ ಅದನ್ನು ಹೇಳಬೇಕು ಅಂತ ಇಲ್ಲ. ನಿನ್ನನ್ನು ಕೊಲ್ಲದೆ ಇವಳು ಸಾಯುವುದಿಲ್ಲ. ನಾನು ಹೇಳಲಾರೆ. ಏನು? ನಾನು ಹೇಳಲಾರೆ ಹಾಗೆ. ಏನಂತ ಸಾಯ್ಬಾರ್ದು ಅಂತ ಹೇಳಿಯಾ? ಹಾಗಿದ್ರೆ ಸಾಯ್ಬೇಕು ಅಂತ ಹೇಳ್ತೀಯಾ? ಸಾಯ್ಬೇಕು ಅಂತ ಹೇಳಲಾರೆ ಅಂತ. ನನಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ನೀನ್ ಎಷ್ಟೊತ್ತಾಯ್ತು ಬಂದು? ಆವಾಗ ಬೇಗ ಹೋಗಬೇಕು. ಆದ್ರೆ ಏನು ಬರುವಾಗ ಒಂದು ಮಾತು ನನ್ನಲ್ಲಿ ಹೇಳುದಲ್ವಾ? ಅಪ್ಪ ನಾನು ಜೊತೆಗೆ ಬರ್ತಿದ್ದಲ್ಲ. ಸುಮ್ಮನೆ ಈಗ ಬರುವಾಗ ಜೊತೆಗಿಲ್ಲದೆ ಇದ್ರೆ ಏನಂತೆ, ಹೋಗುವಾಗ ಜೊತೆಯಾಗಿ ಹೋಗುವ. ಹೌದಾ? ಹೌದು, ಅವಕಾಶ ಉಂಟಲ್ಲ. ಅಪ್ಪ ಕಾಯ್ತಾ ಇರ್ತಾರೆ. ಅಪ್ಪ ಅದು ಬೇರೆ ಉಂಟಾ? ನಾಳೆ ಇಷ್ಟೇ ಸಮಯಕ್ಕೆ ನಾನು ಬರ್ತೇನೆ, ಆಮೇಲೆ ಸಿಗುವ. ಕಂದವಾಯ್ತು ನಿಲ್ಲ ನೋಡುತ್ತ ಹೋಗಿದೆ ಮಗವಲ್ಲ, ನೋಡುತ್ತ ಹೋಗಿದೆ ಮಗವಲ್ಲ.
ತುಂಬಾ ಹೊತ್ತಾಯ್ತು. ಸ್ವಲ್ಪ ಹೊತ್ತಿಗೆ ಯಾಕೆ ಎಂತೂ ಇಷ್ಟು ಹೊತ್ತಾಯ್ತು ಆಯ್ತಲ್ಲ ಇನ್ನೊಂದು ಸ್ವಲ್ಪ ಅಲ್ಲ ಇಷ್ಟು ಮಾತಾಡಿದೇವಲ್ಲ ಇನ್ನು ಒಂದು ಶಬ್ದ ಹೇಳುವುದಕ್ಕೆ ಉಳಿದಿದೆ ಒಂದು ಹಂತಕ್ಕೆ ಮುಟ್ಟಿಸು. ಯಾಕೆ ಹೇಳಿದೆ ನೀನು ಅಷ್ಟು ಅವಸರವಾಗಿ ಹೊರಟು ಹೋದ್ರೆ ನನ್ನ ಮನಸ್ಸಿಗೆ ಬೇಸರ ಆಗುದಿಲ್ವೇ? ಅಲ್ಲ ಅರಮನೆಗೆ ಸಿಗುವ. ಎಲ್ಲಿ ಅರಮನೆಯಲ್ಲಿ. ಆ ಅರಮನೆಯಲ್ಲಿ ನಿನ್ನ ಅಪ್ಪ ಇಲ್ವ ಅಲ್ಲಿ? ಅಪ್ಪ ಇಲ್ಲದಾಗ ಸಿಗುವ. ಇಷ್ಟರವರೆಗೆ ಆತ ಸಮಸ್ಯೆ ಆತೆ. ಇಲ್ಲದಿದ್ರೆ ನಿನ್ನನ್ನು ಯಾವಾಗಲೂ ಮಾತಾಡ್ತಾ ಇದ್ದಾರೆ. ನಾವು ಭೇಟಿ ಎಲ್ಲಿಯಾದ್ರೂ ನಿನ್ನನ್ನು ನೋಡ್ಬೇಕು ಮಾತಾಡ್ಬೇಕು ಅಂತ ಹೀಗೆ ಒಂದಾಡಿ ಮುಂದೆ ಇಟ್ಟರೆ ಸಾಕು. ನಿನ್ನ ಅಪ್ಪ ಹೀಗೆ ನೋಡ್ತಾರೆ. ಎಲ್ಲಿಗ ಹೋಗ ಆಯ್ತಲ್ಲ. ಹೀಗೆ ಆ ಸಮಸ್ಯೆ ಇತ್ತು, ಅದಕ್ಕಾಗಿ ಹೇಳಿದ್ದು. ಚಂದ ಆಯ್ತು, ಯಾವುದು ಬಹಳ ಚಂದ ಆಯ್ತು. ಯಾವುದು? ಒಂದು ನಿನ್ನನ್ನು ನಾನು ನೋಡಿದ್ದು, ಆಮೇಲೆ ನೀನು ನನ್ನಲ್ಲಿ ಮಾತನಾಡಿದ್ದು, ಆಮೇಲೆ ಇಲ್ಲಿ ಈ ಅವಕಾಶ ನನಗೆ ಸಿಕ್ಕಿದ್ದು. ಚಂದ ಆಯ್ತು. ಆಗಲಿ. ನೀನು ನನಗೆ ಮಾವನ ಮಗಳು ಹೌದಾ? ಹೌದಾ? ಈ ಮಾವನ ಮಗಳೇ ಯಾರಲ್ಲಿ ಕೇಳಿದೆ? ಮಾವನ ಮಗಳು ಹೌದಾ? ನೀನು ಮತ್ತೆ ಆ ಕಡೆ ನೋಡಿ ಕೇಳ್ತಾ ಇದ್ದಿ. ನಿನಗೆ ಸಂದೇಹ ಏನು? ಹೌದೇ ಹೌದಾ? ಹೌದೇ. ಓ ಮಾವನ ಮಗಳೇ, ಏನು ಅತ್ತೆಯ ಮಗನೇ? ನನ್ನ ಮನಸ್ಸಿನಲ್ಲಿ ಏನಾದ್ರೂ ಒಂದು ಭಾವನೆ ಉಂಟು ಅಂತ ಆದ್ರೆ ಅದನ್ನು ಹಾಗೆ ನಾನು ಅಡಗಿಸಿ ಹುದುಗಿಸಿ ಇಡಬಾರ್ದು. ನಿನ್ನಲ್ಲಿ ಹೇಳ್ಕೊಳ್ಬಹುದು. ಯಾಕೆ ಹೇಳು? ನೀನು ನನ್ನ ಮಾವನ ಮಗಳಲ್ವಾ? ಒಂದು ಮನಸ್ಸಿನೊಳಗಿರುವಂತ ಆಸೆ ಅದು ಸಣ್ಣದಲ್ಲೇ ಅದನ್ನು ತೀರ್ಮಾನ ಮಾಡಬೇಕು. ಮಾಡದಿದ್ರೆ ಏನಾಗ್ತದೆ? ಏನಾಗ್ತದೆ? ಸಾಲ ರೋಗಗಳು ಶತ್ರು. ಆ ಸಾಲವನ್ನು ಕೂಡ ಹಾಗೆ ಹಾ ಸ್ವಲ್ಪದ್ರಲ್ಲೇ ತೀರಿಸ್ಬೇಕು. ಇಲ್ಲದಿದ್ರೆ ಬಹಳ ದೊಡ್ಡದಾಗ್ತದೆ, ಮತ್ತೆ ಕಷ್ಟ. ಬಡ್ಡಿ ಚಕ್ರ ಬಡ್ಡಿ ಅಂತ ಹೇಳಿ ಇವರ ಜೀವಮಾನನೇ ಅದರಲ್ಲೇ ಮುಗಿತದೆ. ರೋಗವನ್ನು ಕೂಡ ಹಾಗೆ. ಒಂದು ಸಣ್ಣ ಜ್ವರ ಹಾ ಅಂತ ಇಟ್ಕೊಳ್ಳುವ, ಆವಾಗಲೇ ಅದನ್ನು ಶ್ರಮ ಮಾಡಬೇಕು. ಪರೀಕ್ಷೆ ಮಾಡಿಸಿ ಮದ್ದು ತಗೊಳ್ಬೇಕು. ಹಾ. ಇಲ್ಲ ಇದ್ರೆ ಅದು ಹಂದಿ ಜ್ವರಕ್ಕೆ ತಿರುಗುತ್ತದೆ. ಎಂತದ್ದು? ನಿನ್ನಿಂದ ದೊಡ್ಡದೆಂತದ್ದು ಹಾಗೆ ಅದು ವಿಕೋಪ. ವಿಕೋಪ ಎಂತದ್ದ? ವಿಕೋಪ ಹಾ ವಿಕೋಪಗಳು. ಏನಕ್ಕೆ ಅನರ್ಥವಾಗಿ ಹೋಗ್ತದೆ. ಯಾವುದನ್ನಾಗಿರ್ಲಿ, ಯಾವ ಸಮಸ್ಯೆ ಇಲ್ಲ, ಸಣ್ಣದಲ್ಲಿ ಮುಗಿಸಬೇಕು. ಹಾಗೆ ನನ್ನದೊಂದು ಸಮಸ್ಯೆ ಉಂಟು. ಸಮಸ್ಯೆ ಅಲ್ಲ. ಏ, ಇವನಿಗೆ ಸಮಸ್ಯೆ ಉಂಟು. ಹೌದಾ? ಇವನ ಸಮಸ್ಯೆ ಕೇಳುವ. ಸಮಸ್ಯೆ ಅಲ್ಲ, ಯಾರಿದ್ರು? ಸಮಸ್ಯೆ ಅಲ್ಲ, ನನ್ನ ಭಾವನೆ, ನನ್ನ ಭಾವ. ನಿಮ್ಮ ಭಾವ ಏನಾಯ್ತು? ನಿಮ್ಮ ಭಾವನಿಗೆ ಆಸೆ ಭಾವ, ಆ ಭಾವ ಅಲ್ಲ, ಆಸೆ. ಮನಸ್ಸಿನ ಭಾವ ನಿನ್ನಲ್ಲಿ ಹೇಳ್ಕೊಳ್ಬಾರ. ಆದಿ ಸಿಟ್ಟು ಬರ್ತದೆ ನನಗೆ. ಸಿಟ್ಟು ಬರ್ಲಿಲ್ಲ. ನೀವಲ್ವಾ? ಸಿಟ್ಟು ಬರ್ತದೆ. ನೀನು ಕೋಪ ಮಾಡಿ ಕೊಡ್ತೀಯ. ಕೋಪ ಮಾಡ್ಬಾರ್ದು. ಕೋಪ ಇಲ್ಲ, ಕೋಪ ಇಲ್ಲ. ಅಲ್ಲ, ಒಂದು ವೇಳೆ ಸಿಟ್ಟು ಬಂದ್ರೆ ಬಂದ್ರೆ ಇನ್ನೆರಡು ಬೀಳ್ತದೆ ಅಷ್ಟೇ. ಏನ್ ಮಾಡ್ತೀನಿ ನೀನು? ನಾನಾ? ಸಿಟ್ಟು ಬಂದ್ರೆ ಏನ್ ಮಾಡ್ತೀಯ? ಏನು ಮಾಡುದಾ? ಮಾತಾಡದೆ ಸುಮ್ಮನೆ ಕುಳಿತುಕೊಳ್ಳಿ. ಹಾಗಿದ್ರೆ ಒಂದು ಒಳ್ಳೆದಾಯ್ತು. ಹೇಳ ಹೇಳು ಹೇಳ ಹೇಳು ಹೇಳ. ಹೇಳು. ಅಲ್ಲ, ಏನೋ ಒಂದು ರೀತಿಯ ಭಯ. ಭಯ, ಎದೆ ಒಳಗೆ ಟವ 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 ಅಂತ ಅನ್ಸ್ತಾ ಉಂಟು. ಹೆದರಿಕೆ, ಹೆದರಿಕೆ, ಧೈರ್ಯ ಇಲ್ಲ. ಧೈರ್ಯ ಇಲ್ಲ. ಏನ್ ಮಾಡುದು? ಏನದು? ಧೈರ್ಯ. ಹಾ, ಓ ಧೈರ್ಯ ಅಲ್ಲಿ ಇರುವುದಾ? ಏನೋ ಒಂದು ಬಂದಾಗಾಯ್ತು. ಈಗ ಮಾತಾಡುವುದು ಅದಲ್ಲ, ನಾನು ನನ್ನ ಧೈರ್ಯದಲ್ಲಿ ಮಾತಾಡುವುದು. ಇಷ್ಟರವರೆಗೆ ಪ್ರತಿಯೊಂದಕ್ಕೂ ನನಗೆ ಮಾರ್ಗದರ್ಶನ ಮಾಡಿದವ ಇವ ಕೇಳಿದಂತಾದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡುವುದಕ್ಕಿಲ್ಲ. ಆದ್ರೆ ನಿನ್ನ ಧೈರ್ಯದಲ್ಲಿ ಮಾತಾಡ್ತಾರೆ. ಅದೇ ಅದೇ ನಮ್ಮ ಅಪ್ಪ ಹೇಳ್ತಾ ಇದ್ರು. ಏನಂತ? ನನ್ನ ತಂಗಿಯ ಮಗ ಒಳ್ಳೆಯವ, ಅವನನ್ನು ಯಾರೋ ಹಾಳು ಮಾಡ್ತಾ ಇದ್ದಾರೆ, ಅವನು ಸಿಗಬೇಕು ಕೈಗೆ. ಒಳ್ಳೆಯದಾಯ್ತು, ಅವ್ರ ಅಪ್ಪನಿಗೆ ಹೇಳ್ತೇನೆ. ನಿನ್ನ ಬಗ್ಗೆ ಬಹಳ ಪ್ರಚಾರ ಉಂಟು. ಇದರುಂಟು ಇರ್ಲಿ, ಆದ್ರೆ ಅದಲ್ಲ. ಹೇಳ. ಇದು ನನ್ನ ಧೈರ್ಯದಲ್ಲೇ ಹೇಳು. ಇದು ನಾನಿದ್ದೇನೆ. ಅದಲ್ಲ, ಹೇಳು ನೀನು. ನನಗೆ ನಿನ್ನನ್ನು ಇಲ್ಲಿ ಬಾ. ನೀನು ಆ ಕಡೆ ಎಲ್ಲಿಗೆ? ನಾನು ಇಲ್ಲಿದ್ದೇನೆ. ಇಲ್ಲಿದ್ದೇನೆ. ಹೋಗುದಲ್ಲಿಗೆ ನೀನು? ಹೋಗಲಿಲ್ಲ, ಇದ್ದೇನೆ. ಬಾ. ನಿನ್ನ ಧೈರ್ಯದಲ್ಲಿ ಮಾತಾಡುದಲ್ವ? ಇದು ನನಗೆ ನಿನ್ನನ್ನು. ಇದು ಯಾರು ಹೇಳುದು? ನೀವು ಹೇಳುದು, ಅವ್ರು ಹೇಳುದ? ನಾನು ನೀವು ಹೇಳುದು ಯಾರಿಗೆ? ನಿನಗೆ. ನನಗೆ. ನಿನಗೆ ನನಗೆ ನಿನ್ನನ್ನು.
ಸಾಕು. ನಾನಿಲ್ಲ ಇಲ್ಲಿ. ಏನೋ ಇದು ಮಿತ್ರ, ಧೈರ್ಯ ಹೆಚ್ಚಾಗ್ತದೆ. ಒಂದು ಸಂತೋಷದ ಭಾವನೆ ಇರಬೇಕು. ಒಳ್ಳೆಯ ವಿಷಯ ಅಲ್ವ ಇದು? ಒಂದು ಸಂತೋಷದ ವಿಷಯ ಹೇಳುವಾಗ ನೀನು ದುಃಖವಾಸದಲ್ಲಿ ಹೇಳುವಾಗ ಸಂತೋಷದಲ್ಲಿ ಹೇಳು, ಮತ್ತೆ ದುಃಖ ಆಗುದು ಬೇಡ ಅಂತ. ನನಗೆ ನಿನ್ನನ್ನು ಮದುವೆ ಏನಾಯ್ತು ಬಾವ? ಬೀಳಿಲ್ವಾ? ಅಲ್ಲಿಗೆ ನಾನು ಬಿತ್ತು ತೆಗೆದುಕೊಂಡ ಅಲ್ಲಿಗೆ ನಿಂತಿದೆ. ಮುಂದೆ ಏನಾಗ್ತದೆ ನೋಡು. ಮದನ ರೂಪಕ್ಕೆ ವಚನವ ಸುಧದಿ ನಾನು